ತಮಾಸ್ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಂದೊಂದ್ ಪ್ರಶ್ನೆಗೆ ಉತ್ತರ ಕೊಡಿ. ಯಾರನ್ನ ನೀವು ಲೈಕ್ ಮಾಡ್ತಾ ಇದೀರೋ, ಯಾರನ್ನ ನೀವು ಮನ್ಸಾರಿ ಪ್ರೀತಿಸ್ತಿದ್ದೀರೋ ಅವ್ರನ್ನ ನಿಮ್ಮಿಂದ ಇಗ್ನೋರ್ ಮಾಡಕ್ ಸಾಧ್ಯವಾಗುತ್ತಾ? ಅಥವಾ ಅವ್ರ ಹತ್ರ ಮಾತಾಡ್ದೆ ಅವ್ರನ್ನ ಭೇಟಿ ಆಗದೆ ಇರೋಕ್ ಆಗುತ್ತಾ? ಅಂತಮಾಸ್ ನೀವ್ ಯಾರನ್ನ ಏನಕ್ಕೆ ಇಗ್ನೋರ್ ಮಾಡ್ತೀರಾ? ಯಾವಾಗ ನಿಮ್ಗೆ ಆ ವ್ಯಕ್ತಿಯ ಅವಶ್ಯಕತೆ ಇರೋದಿಲ್ವೋ, ಇದೇ ಎಕ್ಸಾಕ್ಟ್ಲಿ ಆ ಹುಡ್ಗಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ನಿಮಗ್ ತಿಳಿಸ್ತಾ ಇದ್ದಾಳೆ ಇಂಡೈರೆಕ್ಟ್ ಆಗಿ ನಿಮ್ಮ ಅವಶ್ಯಕತೆ ಆ ಹುಡ್ಗಿಗಿಲ್ಲ. ಈ ಸ್ಥಿತಿಯಲ್ಲಿ ಹುಡುಗರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ದೆ ಮೂವೀಸ್ ನೋಡಿ ಕಲ್ತಿರೋ ಚೂತಿಯಪ್ಪನ ಅಪ್ಲೈ ಮಾಡಕ್ ಟ್ರೈ ಮಾಡ್ತಾರೆ. ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರೆ ನೀವು ನಿಮ್ಮ ಹಠಾನ ಬಿಡ್ದಿರಾ ಬೇರೆ ಬೇರೆ ನಂಬರ್ ಇಂದ ಕಾಲ್ ಮಾಡಿ ಮೆಸೇಜ್ ಮಾಡಿ, ಹಂಗೂ ವರ್ಕೌಟ್ ಆಗಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಕಡೆಯಿಂದ ಮೆಸೇಜ್ ಮಾಡಿಸಿ ಅವಳಿರೋ ಜಾಗದಲ್ಲಿ ಅವಳ ಸುತ್ತಮುತ್ತ ಕಾಣಿಸ್ಕೊಂತಾ ಇರಿ, ಹುಡುಗಿ ಇಗ್ನೋರ್ ಮಾಡೋದ್ ಬಿಟ್ಬಿಡ್ತಾಳೆ. ಈ ತರ ಚೂತಿಯಪ್ಪ ಬರೀ ಮೂವೀಸ್ ಅಲ್ಲಿ ಮಾತ್ರ ವರ್ಕೌಟ್ ಆಗೋದು, ಯಾಕಂದ್ರೆ ಅವ್ರ ಮೂವಿನ ಅವ್ರ 3 ಗಂಟೆಲಿ ಮುಗಿಸ್ಬೇಕು. ಆದ್ರೆ ಇಲ್ಲಿ ನಮ್ ರಿಯಲ್ ಲೈಫ್ ಫೀಲಿಂಗ್ಸ್ ನ ಪ್ರಶ್ನೆ ಅಲ್ವಾ? ಆದ್ರೆ ನಾವು ಮೂವೀಸ್ ಇಂದ ನೋಡಿ ಕಲ್ತಿರೋದನ್ನ ನಮ್ಮ ನಿಜ ಜೀವನದಲ್ಲಿ ಅಪ್ಲೈ ಮಾಡಕ್ ಟ್ರೈ ಮಾಡ್ತೀವಿ. ದುಃಖ ಎಲ್ಲಾಗುತ್ತೆ ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಆ ಹುಡುಗಿ ನಮ್ಮನ್ನ ಲೈಕ್ ಮಾಡ್ತಾ ಇರ್ತಾಳೆ, ನಮ್ ಕಡೆ ಜಾಸ್ತಿ ಗಮನ ಕೊಡ್ತಾ ಇರ್ತಾಳೆ. ಆದ್ರೆ ಸಡನ್ ಆಗಿ ಏನನ್ನ ನಮ್ದು ಮಿಸ್ಟೇಕ್ ಇಟ್ಕೊಂಡು, ಕೆಲವೊಮ್ಮೆ ನಮ್ದೇನು ಮಿಸ್ಟೇಕ್ ಇಲ್ಲ ಅಂದ್ರೇನು ನಮ್ಮನ್ನ ಯಾವ ತರ ಇಗ್ನೋರ್ ಮಾಡ್ತಾಳೆ ಅಂದ್ರೆ ನಾವೇನೋ ಅವಳ ಜೀವನನ ಹಾಳ್ ಮಾಡ್ಬಿಟ್ಟಂಗ್ ಇಗ್ನೋರ್ ಮಾಡ್ತಾಳೆ. ಬೇಸಿಕಲಿ ಹುಡುಗಿರು ಯಾವಾಗ ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ ಗೊತ್ತಾ? ಅವಳು ಫಸ್ಟೇ ನಿಮ್ಮಿಂದ ದೂರ ಹೋಗ್ಬೇಕಿತ್ತು, ಬಟ್ ಅವಳ ಹತ್ರ ಏನು ರೀಸನ್ ಇರ್ಲಿಲ್ಲ ನಿಮ್ಮಿಂದ ದೂರ ಹೋಗಕ್ಕೆ. ಬಟ್ ಇವಾಗ ನೀವು ಫೈನಲ್ ಆಗಿ ನಿಮ್ಮಿಂದ ದೂರ ಆಗಕ್ಕೆ ರೀಸನ್ ಕೊಟ್ಬಿಟ್ರಿ. ಇದು ಯಾವಾಗ ಆಗುತ್ತೆ ಗೊತ್ತಾ ಬ್ರೋ? ನೀವು ಸ್ಟಾರ್ಟಿಂಗ್ ಅಲ್ಲ ಹುಡುಗಿಗ್ ಬೇಜಾನ್ ಅಟೆನ್ಷನ್ ಕೇರ್ ಕೊಡಕ್ ಶುರು ಹಚ್ಕೊಂತೀರಲ್ಲ, ಅದೇ ಕ್ಷಣದಲ್ಲಿ ಹುಡುಗಿ ಮನ್ಸಲ್ಲಿ ಏನ್ ನೋಡುತ್ತೆ ಗೊತ್ತಾ? ಈ ಹುಡ್ಗ ನನ್ನಿಂದ ಇಷ್ಟು ಈಸಿಯಾಗಿ ಬಿದ್ದಿದ್ದಾನಂದ್ರೆ ನಾನ್ ಇವನ್ಗಿಂತ ಬೆಟರ್ ಹುಡ್ಗಾನೇ ಡಿಸರ್ವ್ ಮಾಡ್ತೀನಿ. ಕೆಲವೊಮ್ಮೆ ಹುಡುಗಿರ್ಗೆ ನಿಮ್ ಜೊತೆ ಇದ್ಕೊಂಡೆ ನಿಮ್ಗಿಂತ ಬೆಟರ್ ಹುಡ್ಗ ಸಿಕ್ಬಿಡ್ತಾನೆ. ಆಮೇಲೆ ಹುಡುಗಿ ನಿಮ್ಗೆ ಸಿಂಪಲ್ ಆಗಿ ಒಂದು ಡೈಲಾಗ್ ಹೊಡಿತಾಳೆ, ಸಾಮಾನ್ ಇಡಿ ಮನೆಗ್ ನಡಿ. ಈ ತರ ಘಟನೆ ನಿಮ್ ಜೊತೆ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನ್ ತಿಳಿಸ್ಕೊಡ್ತೀನಿ ಈ ಸಿಚುವೇಶನ್ಗೆ ಸೊಲ್ಯೂಷನ್ ಏನು. ನೀವು ಏನ್ ಮಾಡ್ಬೇಕು ಹುಡುಗಿ ಇಗ್ನೋರ್ ಮಾಡಿದಾಗ, ಅಥವಾ ಹುಡುಗಿ ಮುಂಚೆ ಕೊಡೋಷ್ಟು ಗಮನ ಇವಾಗ ಕೊಡ್ತಾ ಇಲ್ಲ ಅಂದಾಗ ಏನ್ ಮಾಡ್ಬೇಕು? ಅಂತಮಾಸ್ ಈ ವಿಷಯನ ನಿಮ್ ಮನ್ಸಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನ್ಸಲ್ಲಿ ಎಷ್ಟೇ ಜ್ವಾಲಾಮುಖಿ ಕೊದಿತಾ ಇದ್ರೇನು, ನಿಮ್ಮ ಮನ್ಸು ಎಷ್ಟೇ ಹಾಳಾಗಿದ್ರೇನು ಆಚೆಯಿಂದ ಮಾತ್ರ ತೋರ್ಸ್ಕೊಳಕ್ ಹೋಗ್ಬೇಡಿ. ಆ ಹುಡುಗಿಗ್ ಮಾತ್ರ ಗೊತ್ತಾಗ್ಬೇಡ್ದು ನಿಮ್ಮ ಒಳಗಡೆ ಯಾವ ತರ ಪರಿಸ್ಥಿತಿ ಇದೆ. ನೀವು ಎಷ್ಟು ಕ್ಯಾಶುವಲ್ ಆಗಿರ್ಬೇಕು ಅಂದ್ರೆ ಆ ಹುಡುಗಿಗೆ ಅನ್ಸ್ಬೇಕು ನಾನು ಅಷ್ಟೆಲ್ಲ ಇಗ್ನೋರ್ ಮಾಡಿದ್ರೇನೆ ಇವನ್ ಮೇಲೆ ಏನು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ, ಅಷ್ಟು ಕ್ಯಾಶುವಲ್ ಆಗಿ ಬಿಹೇವ್ ಮಾಡ್ಬೇಕು. ಇಟ್ಸ್ ಓಕೆ, ನೀನ್ ಹೋಗ್ಬೇಕಾ ಸೈಡ್ಗೆ ನಡಿ ಗಾಳಿ ಬರ್ಲಿ ಅನ್ನೋ ತರ ಇರ್ಬೇಕು. ಯಾವಾಗ ನೀವು ನಿಮ್ಮಲ್ಲಿ ಈ ತರ ಆಟಿಟ್ಯೂಡ್ ತೋರಿಸ್ತಿರೋ ಹುಡುಗಿಗೆ, ಆ ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡಿ ನಿಮ್ ವ್ಯಾಲ್ಯೂನ ಕಮ್ಮಿ ಮಾಡೋಣ ಅನ್ಕೊಂಡಾಗ ಅವಾಗ ನೀವೇ ನಿಮ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಂತೀರಾ. ಯಾವಾಗ ನೀವು ಐ ಡೋಂಟ್ ಗಿವ್ ಅ ಫಕ್ ಆಟಿಟ್ಯೂಡ್ ತೋರಿಸ್ತಿರೋ. ಅಂಡ್ ಬ್ರೋ, ಯಾವ ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾಳಲ್ವಾ, ಅವಳಿಂದ ರಿವೆಂಜ್ ತಗೊಳಕ್ಕೆ ಬೆಸ್ಟ್ ಮೆಥಡ್ ಏನ್ ಗೊತ್ತಾ? ಅವಳು ಇಗ್ನೋರ್ ಮಾಡಿದ ತಕ್ಷಣ ನೀವು ಬೇರೆ ಹುಡುಗಿ ಜೊತೆ ಮೂವ್ ಆನ್ ಆಗ್ಬಿಡಿ. ಅಂದ್ರೆ ಆ ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡಿದ ತಕ್ಷಣ ನೀವು ಬೇರೆ ಹುಡುಗಿ ಜೊತೆ ಓಡಾಡಕ್ಕೆ ಶುರು ಹಚ್ಕೊಂಡ್ಬಿಡಿ. ಈ ಸಿಚುವೇಶನ್ ಅಲ್ಲಿ ನಾನು ಯಾಕೆ ಇಗ್ನೋರ್ ಮಾಡ್ತಾ ಇದೀಯಾ, ನಾನು ಏನ್ ತಪ್ಪು ಮಾಡ್ದೆ ಅಂತ ಕೇಳ್ದಿರಾ ನೀನ್ ದೂರ ಹೋಗಿದ್ ಒಳ್ಳೇದೇ ಆಯ್ತು ಅನ್ನೋ ತರ ಇರಿ. ಇದನ್ನ ಕೇಳಿ ನಿಮ್ಮಲ್ಲಿ ಕೆಲವರು ಬ್ರೋ ಏನ್ ಹೇಳ್ಕೊಡ್ತಾ ಇದ್ದೀರಾ ಅಂತ ಇದ್ರೆ, ಬ್ರೋ ಆ ಹುಡುಗಿ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ಜೊತೆ ಆಟ ಆಡ್ತಿದ್ರೆ ನೀವ್ ಯಾಕೆ ಹಿಂದೆ ಉಳ್ಕೊಂತೀರಾ? ನಾನೇನು ಅವಳಿಗೆ ಹರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ನಿಮಗ್ ನೀವು ಬೆಟರ್ ಫೀಲ್ ಮಾಡಿಸ್ಬೋದಲ್ವಾ? ಅದಕ್ಕೆ ಬ್ರೋ ನೀವು ನಿಮ್ ಬ್ಯಾಕಪ್ ಗೋಸ್ಕರ 4-5 ಹುಡುಗಿರ್ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿ. ನಿಮ್ದು ಮೇನ್ ಫೋಕಸ್ ಒಂದ್ ಹುಡುಗಿ ಆಗಿದ್ರೆ ಇನ್ನ 4-5 ಹುಡುಗಿರ್ನ ಬ್ಯಾಕಪ್ ಆಪ್ಷನ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾರ ಜೊತೆ ನೀವು ರ್ಯಾಪಿಡ್ ಆಗಿ ಕನ್ವರ್ಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರೋ, ನಾನ್ ಏನಕ್ಕೆ ಬ್ಯಾಕಪ್ ಆಪ್ಷನ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ? ಈ ಗುಂಪಿನ ಹುಡುಗಿರಲ್ಲಿ ಯಾವ್ದನ ಒಂದ್ ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡಿದ್ರೇನು ನಿಮಗೇನು ವ್ಯತ್ಯಾಸ ಫೀಲ್ ಆಗೋದಿಲ್ಲ. ಯಾವಾಗ ನಿಮ್ ಹತ್ರ ಒಂದ್ ಆಪ್ಷನ್ ಇದ್ದಾಗ ನೋವು ದುಃಖ ಎಲ್ಲ ಫೀಲ್ ಆಗ್ತಾ ಇತ್ತು, ಆ ದುಃಖ ನೋವು 4-5 ಆಪ್ಷನ್ ಇದ್ದಾಗ ಫೀಲೇ ಆಗೋದಿಲ್ಲ. ನನಗ್ ಗೊತ್ತು ಕ್ಯಾರೆಕ್ಟರ್ ಲೆಸ್ ಅನ್ಸ್ತಾ ಇರ್ಬೋದು ನಿಮ್ಗೆ, ಆದ್ರೆ ನನ್ನ ನಂಬಿ ಈ ಟ್ರಿಕ್ 100% ವರ್ಕ್ ಆಗುತ್ತೆ ಬ್ರೋ. ಹುಷಾರಿಲ್ದಿರುವ ಕಸ್ರೆ ಇರೋ ಮೆಡಿಸಿನ್ ತಗೊಂತೀವಲ್ವಾ, ಇದು ಹಂಗೇನೆ ಬ್ರೋ. ಇವಾಗ ನಾನು ಹೇಳ್ಕೊಡ್ತೀನಿ, ನಿಮ್ಮನ್ನ ಯಾರು ಇಗ್ನೋರ್ ಮಾಡಿದ್ರು ಮತ್ತೆ ಅವ್ರ ಗಮನನ ನಿಮ್ ಕಡೆ ತರೋದ್ ಹೇಗೆ. ಯಾರೇ ಆಗಿದ್ರೇನು ನಿಮ್ಮನ್ನ ಇಗ್ನೋರ್ ಮಾಡ್ಬೇಡ್ದಂದ್ರೆ ಅದಕ್ಕೊಂದ್ ಟ್ರಿಕ್ ಇದೆ. ಆ ಟ್ರಿಕ್ ಏನಪ್ಪಾ ಅಂದ್ರೆ, ನೀವು ನಿಮ್ಮಲ್ಲಿ ಚೇಂಜಸ್ ತಗೊಂಡ್ ಬನ್ನಿ. ಯಾಕಂದ್ರೆ ಮತ್ತೆ ನಿಮ್ಮ ಕಡೆ ಗಮನ ತಗೊಂಡ್ ಬರೋದೆ ಇಗ್ನೋರ್ ಆಗೋದಕ್ಕೆ ಏಕೈಕ ಸೊಲ್ಯೂಷನ್. ಮತ್ತೆ ನಿಮ್ ಕಡೆ ಗಮನ ಪಡ್ಕೊಂಡ್ಬೇಕಂದ್ರೆ ನಿಮ್ ಒಳಗಡೆ ರ್ಯಾಪಿಡ್ ಚೇಂಜಸ್ ತೋರಿಸ್ಬೇಕು. ಅದನ್ನ ನೀವು ಹೆಂಗ್ ಮಾಡ್ತೀರಾ? ನಿಮ್ಮನ್ನ ನೀವು ಬೆಟರ್
ಬೆಟರ್ ಪರ್ಸನ್ ಮಾಡ್ಕೊಂಡು ಹೊಸ ಹೊಸ ಹುಡುಗಿರ್ನ ಮೀಟ್ ಹಾಕೊಂಡು ನಿಮ್ ಪರ್ಸನಾಲಿಟಿ ಮೇಲೆ ಕೆಲಸ ಮಾಡ್ಕೊಂಡು ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಕೆಲಸ ಮಾಡ್ಕೊಂಡು ನಿಮ್ ಓವರ್ ಆಲ್ ಪರ್ಸನಾಲಿಟಿ ಮೇಲೆ ಅಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು ನಾನ್ ನಿಮ್ಗೆ ರಾತ್ರಿಗೆ ರಾತ್ರಿ ಚೇಂಜ್ ಆಗ್ರಿ ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಪ ಸ್ವಲ್ಪ ನೀವು ಚೇಂಜಸ್ ಮಾಡ್ಬೋದು. ಇಲ್ಲ ಅಂದ್ರೆ ನನ್ ಲುಕ್ಸ್ ಮ್ಯಾಕ್ಸಿಂಗ್ ಕೋರ್ಸ್ ನ ಚೆಕ್ಔಟ್ ಮಾಡಿ. ನಿಮ್ ಲುಕ್ಸ್ ಹೇಗೆ ಇರ್ಲಿ, ನನ್ ಕೋರ್ಸ್ ನ ಪರ್ಚೇಸ್ ಮಾಡಿದ್ರೆ ನಿಮ್ ಲುಕ್ಸ್ ನ ಕೂಡ ಇವ್ರ ಲುಕ್ಸ್ ತರ ಟ್ರಾನ್ಸ್ಫಾರ್ಮೇಶನ್ ಮಾಡಿಸ್ಬಿಡ್ತೀನಿ. ನಿಮ್ ಲುಕ್ಸ್ ಚೆನ್ನಾಗಿದ್ರೆ ಹುಡುಗಿರ್ ನಿಮ್ಮನ್ನ ಇಗ್ನೋರ್ ಮಾಡೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಅವಳಿಗೆ ಅನ್ಸಲ್ವಾ ನಾನೇನ ಇವ್ನ ಇಗ್ನೋರ್ ಮಾಡ್ಬಿಟ್ರೆ, ಇವ್ನೇನ ಬೇರೆ ಹುಡುಗಿ ಹಿಂದೆ ಹೋಗ್ಬಿಟ್ರೆ ಆಮೇಲೆ ನನ್ ಗತಿ ಏನು? ನಿಮಗೆ ರಿಲೇಶನ್ಶಿಪ್ ಹುಡುಗಿರ್ ರಿಲೇಟೆಡ್ ಏನೇ ಸಮಸ್ಯೆ ಇದ್ರು ಲುಕ್ಸ್ ಮ್ಯಾಕ್ಸಿಂಗ್ ಕೋರ್ಸ್ ಬೇಕಾದವರು ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನೀವು ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಓದ್ತಾ ಇದ್ರೆ ಸಡನ್ ಆಗಿ ನೀವು ಓದೋದ್ರ ಮೇಲೆ ಗಮನ ಕೊಡಿ. ವರ್ಕ್ ಪ್ಲೇಸ್ ಆಗಿದ್ರೆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದರಿಂದ ಏನಾಗುತ್ತಂದ್ರೆ ಯಾವ ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡಿರ್ತಾಳೋ ಅವಳಿಗೆ ಅನ್ಸುತ್ತೆ ನಾನು ಹೋಗಿದ ತಕ್ಷಣ ಈ ಹುಡ್ಗ ಬೆಟರ್ ಹುಡ್ಗ ಆಗ್ಬಿಟ್ಟ. ಇನ್ನೊಂದ್ ವಿಷಯ, ಯಾವಾಗ ನೀವು ಬೆಟರ್ ಪರ್ಫಾರ್ಮ್ ಮಾಡ್ತಾ ಇರ್ತೀರೋ ಸಡನ್ ಆಗಿ ನೀವು ಒಳ್ಳೆ ಹುಡುಗರ್ ಲಿಸ್ಟ್ ಅಲ್ಲಿ ಬರ್ತೀರೋ ಅವಾಗ ಏನಾಗುತ್ತೆ ಅಂದ್ರೆ ಕ್ಲಾಸ್ ಅಲ್ಲಿರೋ ಹುಡುಗರು ಹುಡುಗಿರು ಅವ್ರ ಡೌಟ್ಸ್ ಕ್ಲಿಯರ್ ಮಾಡ್ಕೊಳಕ್ ನಿಮ್ ಹತ್ರ ಬರ್ತಾರೆ. ಟೀಚರ್ಸ್ ಕೂಡ ಅಪ್ರಿಶಿಯೇಟ್ ಮಾಡ್ತಾರೆ. ಈ ತರ ನಿಮ್ಮಲ್ಲಿ ಚಿಕ್ಕ ಚಿಕ್ಕ ಚೇಂಜಸ್ ತೋರಿಸ್ಬೇಕು. ಅವಾಗ ಯಾರ್ ನಿಮ್ಮನ್ನ ಇಗ್ನೋರ್ ಮಾಡಿದ್ರೋ ಅವ್ರ ಗಮನ ನಿಮ್ ಕಡೆ ಆಟೋಮ್ಯಾಟಿಕ್ಲಿ ಬರುತ್ತೆ. ಯಾವ ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡಿದ್ಲೋ ಆ ಹುಡುಗಿ ಮತ್ತೆ ನಿಮ್ ಲೈಫ್ ಅಲ್ಲಿ ವಾಪಸ್ ಬಂದ್ರೆ ಈ ಸಲ ನಿಮ್ ಲೈಫ್ ಅಲ್ಲಿ ಫಸ್ಟ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇಡಬೇಡಿ. ಫಸ್ಟ್ ಪ್ರಯಾರಿಟಿ ಅಂದ್ರೆ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಎಲ್ಲಾರ್ಗಿಂತ ಇಂಪಾರ್ಟೆಂಟ್ ಮೊದಲನೇ ಸ್ಥಾನದಲ್ಲಿ ನಿಮ್ಮ ಅಪ್ಪ ಅಮ್ಮ, ಎರಡನೇ ಸ್ಥಾನದಲ್ಲಿ ನಿಮ್ಮ ಅಣ್ಣ ತಮ್ಮಂದಿರು, ಮೂರನೇ ಸ್ಥಾನದಲ್ಲಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ. ಈ ತರ ಎಲ್ಲಾರ್ಗು ಒಂದೊಂದು ನಂಬರ್ ಕೊಟ್ಟಿರ್ತೀರಲ್ವಾ. ನೀವು 3 ವರ್ಷಕ್ಕೊಂದ್ಸಲಿ 6 ವರ್ಷಕ್ಕೊಂದ್ಸಲಿ ವಿಸಿಟ್ ಮಾಡೋ ರಿಲೇಟಿವ್ ಮನೆ ಹತ್ರ ಇರೋ ಬೀದಿ ನಾಯಿ ನಂಬರ್ ಆದ್ಮೇಲೆ ಈ ಹುಡುಗಿ ನಂಬರ್ ಬರ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ಆ ಹುಡುಗಿ ನಿಮ್ ಜೊತೆ ಮುಂಚೆ ಇದ್ದಿದ್ ತರ ರಿಲೇಶನ್ಶಿಪ್ ಅಲ್ಲಿ ವಾಪಸ್ ಬರ್ಬೇಕಂದ್ರೆ ಮತ್ತೆ ಫಸ್ಟ್ ಇಂದ ಆ ಹುಡುಗಿ ಶ್ರಮೆ ಪಡ್ಬೇಕು. ಆ ಹುಡುಗಿ ವಾಪಸ್ ಬಂದಿದ ತಕ್ಷಣ ಕರಗ್ಬೇಡಿ, ಹಾ ನಾನ್ ನಿನ್ಗೋಸ್ಕರನೇ ಮಾಡ್ದೆ ಅಂತ. ಮತ್ತೆ ಆ ಹುಡುಗಿ ನಿಮ್ ಜೊತೆ ಮುಂಚೆ ಇದ್ದಂಗ್ ಇರ್ಬೇಕಂದ್ರೆ ಈ ಸಲ ಆ ಹುಡುಗಿ ಶ್ರಮೆ ಪಡ್ಲೇಬೇಕು. ಇಗ್ನೋರ್ ಆದ್ಮೇಲೆ ಹುಡುಗಿ ಹತ್ರ ರೂಡ್ ಆಗಿ ಮಾತಾಡಕ್ ಹೋಗ್ಬೇಡಿ. ಆ ಹುಡುಗಿ ಹೋಗ್ತಾಳಂತ ಅವಳನ್ನ ಹೋಗಕ್ ಬಿಡಿ. ಯಾಕಂದ್ರೆ ನೀವು ಜಗಳ ಮಾಡ್ದಿರಾ ಆ ಹುಡುಗಿನ ಕಳ್ಸ್ಕೊಟ್ಬಿಟ್ರೆ ಮತ್ತೆ ಫ್ಯೂಚರ್ ಅಲ್ಲಿ ಆ ಹುಡುಗಿ ಜೊತೆ ಮಾತುಕತೆ ಶುರು ಆಗ್ಬೋದು. ಆದ್ರೆ ನೀವು ಜಗಳ ಮಾಡ್ಕೊಂಡ್ಬಿಟ್ರೆ ನಿಮ್ ಹತ್ರ ಆ ಚಾನ್ಸ್ ಇರೋದಿಲ್ಲ. ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ನಿಮ್ ಹತ್ರ ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ಮನ್ನ ಯಾರನ್ನ ಇಗ್ನೋರ್ ಮಾಡಿದಾರ ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ಬ್ರೋ, ನೀವ್ ಇಗ್ನೋರೇಬಲ್ ಆಗಿದ್ದೀರಾ. ನೀವು ಆತರ ವ್ಯಕ್ತಿ ಆಗಿದ್ದೀರಾ. ಯಾರನ್ನ ಈಸಿಯಾಗಿ ಇಗ್ನೋರ್ ಮಾಡ್ಬೋದು. ತಪ್ಪು ತಿಳ್ಕೊಂಬಿಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ರಿವೈಂಡ್ ಮಾಡಿ ನೋಡಿ. ನೀವು ಆಕ್ಚುಲಿ ನಿಮ್ಮನ್ನ ನೀವು ಇರ್ರಿಪ್ಲೇಸಬಲ್ ಮಾಡ್ಕೊಂಡಿಲ್ಲ. ನೀವು ನಿಮ್ಮನ್ನ ಬೇರೆ ಹುಡುಗರಿಗಿಂತ ಬೆಟರ್ ಪರ್ಸನ್ ಮಾಡ್ಕೊಂಡಿಲ್ಲ. ಅದಕ್ಕೆ ಅವಳು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾಳೆ. ಅಂಡ್ ಬ್ರೋ, ನಿಮ್ಮಲ್ಲಿ ಇಷ್ಟು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ? ಯಾರೋ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ ಅಂದ್ರೆ ನೀವಿನ್ನ ಆ ಹುಡುಗಿ ನನ್ನ ಇಗ್ನೋರ್ ಮಾಡೋದ್ ನಿಲ್ಸ್ಲಿ ಅಂತ ಕಾಯ್ಕೊಂಡ್ ಕುತ್ಕೊಂಡಿದೀರಾ. ನನಗ್ ಗೊತ್ತು ಬ್ರೋ, ನಮ್ ಮನ್ಸ್ ಹೇಳುತ್ತೆ ಆ ಹುಡುಗಿ ಬೇಕೇ ಬೇಕು ಅಂತ. ಆದ್ರೆ ಬ್ರೋ, ಯಾವ ವ್ಯಕ್ತಿ ತನಗೆ ತಾನು ವ್ಯಾಲ್ಯೂ ಮಾಡ್ಕೊಂತಾನೋ, ತನ್ನ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾನೋ ಅಂತ ವ್ಯಕ್ತಿ ಇಂಥ ವ್ಯಕ್ತಿಯನ್ನು ಸೀದೋದೇ ಇಲ್ಲ. ಯಾರು ಅವನ್ಗೆ ಅವಾಯ್ಡಬಲ್ ಇಗ್ನೋರೇಬಲ್ ಫೀಲ್ ಮಾಡ್ಸಿದಾರೋ. ಅಂಡ್ ಬ್ರೋ, ನೀವು ನನ್ನ ಅಂತಂದಿರು ಬ್ರೋ, ನಿಮ್ ಒಳಗಡೆ ಇಷ್ಟ ಆಟಿಟ್ಯೂಡ್ ಇಟ್ಕೊಳ್ಳಿ. ಯಾರನ್ನ ನಿಮ್ ಜೊತೆ ತಪ್ಪಾಗಿ ವ್ಯವಹರಿಸಿದ್ರೆ ಅವ್ರನ್ನ ತುಳ್ಕೊಂಡ್ ಮುಂದೆ ಹೋಗ್ಬಿಡಿ. ಎಮೋಷನಲ್ ಆಗೋದು ಕಮ್ಮಿ ಮಾಡ್ಕೊಳ್ಳಿ. ಕೆಲವೊಮ್ಮೆ ನಮ್ ಎಮೋಷನ್ ನ ಸಪ್ರೆಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ನಮ್ ಲೈಫ್ ಅಲ್ಲಿ ಒಂದು ಬೆಟರ್ ಸ್ಟೇಜ್ ಗೆ ತಲುಪೋದಕ್ಕೆ ನೀವು ಯಾವ ತರ ವ್ಯಕ್ತಿ ಆಗ್ಬೇಕಂದ್ರೆ ನಿಮ್ಮನ್ನ ಯಾವ್ದನ ಹುಡುಗಿ ಇಗ್ನೋರ್ ಮಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ಬೇಕು. ಆ ಹುಡುಗಿ ಅಕಸ್ಮಾತ್ ಯಾವ್ದನ ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡ್ಬಿಟ್ರೆ ನೀವು ನಿಮ್ ಲೈಫ್ ಅಲ್ಲಿ ಮುಂದ್ವರಿರಿ, ಸಕ್ಸಸ್ಫುಲ್ ಆಗ್ಬಿಡಿ. ಅಟ್ಲೀಸ್ಟ್ ನೀವು ಆ ಹುಡುಗಿನ ರಿಗ್ರೆಟ್ ಮಾಡಿಸ್ಬೋದು, ಅವಳು ಬೆಸ್ಟ್ ಹುಡುಗನ್ನ ಕಳ್ಕೊಂಡ್ಲು ಅಂತ. ಇದು ಯಾವಾಗ ಆಗುತ್ತಂದ್ರೆ ನೀವು ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಬೆಸ್ಟ್ ಆಗ್ಬೇಕು. ಆ ಹುಡುಗಿ ಲೈಫ್ ಅಲ್ಲಿ ಯಾವ್ದೇ ಹುಡುಗ ಬರ್ಲಿ, ನೀವು ಆ ಹುಡುಗಿಂತ ಬೆಸ್ಟ್ ಆಗಿರ್ಬೇಕು. ಚಾನೆಲ್ ಅಲ್ಲಿ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಹುಡುಗಿನ ಟೆಕ್ಸ್ಟ್ ಇಂದ ಡೇಟ್ ಕರ್ಕೊಂಡು ಹೋಗಕ್ಕೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೇನು ಪರ್ಸನಲ್ ಕೋಚಿಂಗ್ ಲುಕ್ಸ್ ಮ್ಯಾಕ್ಸಿಂಗ್ ಕೋರ್ಸ್ ಬೇಕಾದವರು ಡಿಸ್ಕ್ರಿಪ್ಷನ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಇದೇ ತರ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.